ಹಾಯ್ ಫ್ರೆಂಡ್ಸ್, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸದಾ ಸಂತೋಷವಾಗಿರುವ ರಾಶಿಯವರಿವರು. ಪ್ರತಿಯೊಂದು ರಾಶಿಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತದೆ ಹಾಗೂ ಆ ಜನರ ಜೀವನ ಶೈಲಿ ಕೂಡ ಬೇರೆ ಆಗಿರುತ್ತದೆ ಮತ್ತು ಅವರ ಮನೋಭಾವನೆ ಕೂಡ ಸಾಕಷ್ಟು ವ್ಯತ್ಯಾಸಗಳಿಂದ ಕೂಡಿರುತ್ತದೆ. ಅವರ ರಾಶಿಗಳಿಗೆ ಅನುಗುಣವಾಗಿ ಅವರ ಜೀವನ ಶೈಲಿ ಹಾಗೂ ಮನೋಭಾವನೆ ಕಂಡುಬರುತ್ತದೆ. ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ರಾಶಿಯವರು ಜೀವನದಲ್ಲಿ ತುಂಬಾ ಲವಲವಿಕೆಯಿಂದ ಕೂಡಿಕೊಂಡಿರುತ್ತಾರೆ ಹಾಗೂ ಜೀವನದಲ್ಲಿ ಸಂತೋಷ ಅವರಿಗೆ ಜೀವನ ಪೂರ್ತಿ ಅವರ ಸಂಗಾತಿಯ ರೀತಿಯಲ್ಲಿ ಹಿಂದೆ ಬರುತ್ತದೆ. ಜೀವನದ ಪ್ರತಿಯೊಂದು ಘಟ್ಟಗಳನ್ನು ಕೂಡ ಈ 4 ರಾಶಿಯವರು ಸಂತೋಷದಿಂದ ಅನುಭವಿಸುತ್ತಾರೆ. ಜೀವನದಲ್ಲಿ ಯಾವ ರೀತಿಯಲ್ಲಿ ಖುಷಿಯಿಂದ ಇರಬೇಕು ಅನ್ನೋದನ್ನ ಈ 4 ರಾಶಿಯವರನ್ನು ನೋಡಿ ಪ್ರತಿಯೊಬ್ಬರೂ ಕಲಿತುಕೊಳ್ಳಬೇಕು. ಹಾಗಿದ್ರೆ ಬನ್ನಿ ಆ 4 ಸಂತೋಷದಾಯಕ ರಾಶಿಗಳು ಯಾವುವು ಅನ್ನೋದನ್ನು ತಿಳಿಯೋಣ. ಮೇಷರಾಶಿ. 12 ರಾಶಿಗಳಲ್ಲಿ ಮೊದಲನೇ ರಾಶಿ ಆಗಿರುವಂತಹ ಮೇಷರಾಶಿ ಈ ಸಾಲಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೇಷರಾಶಿಯವರು ತಮ್ಮ ಎಲ್ಲೇ ಇಲ್ಲದ ಎನರ್ಜಿ ಹಾಗೂ ಸಾಹಸ ಪ್ರವೃತ್ತಿ ಹೊಂದಿರುವಂತಹ ಮನೋಭಾವನೆಗೆ ಹೆಸರುವಾಸಿಯಾಗಿರುವವರು. ಜೀವನದ ಯಾವುದೇ ಅನುಭವಗಳನ್ನು ಪಡೆದುಕೊಳ್ಳುವುದಕ್ಕೆ ಮೇಷರಾಶಿಯವರು ಮುಂದೆ ಇರ್ತಾರೆ. ಪ್ರತಿಯೊಂದು ಪರಿಸ್ಥಿತಿಯನ್ನು ಹಾಗೂ ಸನ್ನಿವೇಶಗಳನ್ನು ಅವರು ಅನುಭವಿಸೋಕೆ ಇಷ್ಟಪಡ್ತಾರೆ. ಜೀವನದಲ್ಲಿ ಯಾವುದೇ ರೀತಿಯ ಚಾಲೆಂಜ್ಗಳು ಅಡ್ಡ ಬಂದರೂ ಕೂಡ ಮೇಷರಾಶಿಯವರು ಹಿಂದಕ್ಕೆ ಹೋಗದೆ ಅದನ್ನ ಮುನ್ನುಗ್ಗಿ ಎದುರಿಸುವಂತಹ ಉತ್ಸಾಹವನ್ನು ಹೊಂದಿರುತ್ತಾರೆ. ಯಾವುದೇ ಸನ್ನಿವೇಶಗಳಿಗೂ ಕೂಡ ಅವರು ಹಿಂಜರಿಯೋದಿಲ್ಲ ಅನ್ನೋದನ್ನ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗಿರುತ್ತದೆ. ಯಾವುದೇ ರೀತಿಯ ಅಡಚಣೆಗಳು ಬಂದರೂ ಕೂಡ ಅದನ್ನು ಅಡಚಣೆಗಳಿಗಿಂತ ಹೆಚ್ಚಾಗಿ ಮೇಷರಾಶಿಯವರು ತಮ್ಮನ್ನು ತಾವು ಸಾಬೀತುಪಡಿಸೋಕೆ ಬಂದಿರುವಂತಹ ಅವಕಾಶ ಎಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಎನ್ನುವಂತಹ ಅವರ ಉತ್ಸಾಹ ಅವರು ಇನ್ನಷ್ಟು ಬೆಳೆಯುವುದಕ್ಕೆ ಕಾರಣವಾಗಿರುತ್ತದೆ. ಹೊಸ ವಿಚಾರಗಳನ್ನು ಹಾಗೂ ಪ್ರಯೋಗಾತ್ಮಕ ಪ್ರಕ್ರಿಯೆಗಳನ್ನು ಅರಿತುಕೊಳ್ಳುವ ಕಾರಣದಿಂದಾಗಿ ಮೇಷರಾಶಿಯವರು ತಮ್ಮಲ್ಲಿರುವ ನಾಚಿಕೆಯನ್ನು ಕೂಡ ದೂರ ಮಾಡಿ ಎಲ್ಲವನ್ನೂ ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಕಷ್ಟಪಟ್ಟು ಹಾಗೂ ಇಷ್ಟಪಟ್ಟು ತಮಗೆ ಬೇಕಾಗಿರುವಂತಹ ವಿಚಾರಗಳನ್ನು ಕಲಿಯುವ ಹಾಗೂ ವಸ್ತುಗಳನ್ನು ಪಡೆಯುವ ಇವರ ಅದಮ್ಯ ಸಾಹಸವೇ ಇವರನ್ನು ಬೇರೆಯವರಿಗಿಂತ ವಿಭಿನ್ನವಾಗಿ ಮಾಡುತ್ತದೆ. ಸಿಂಹರಾಶಿ. ಸಿಂಹರಾಶಿಯವರನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಜ ಅಥವಾ ರಾಣಿಗೆ ಹೋಲಿಸಲಾಗುತ್ತದೆ. ಚಿಕ್ಕ ವಯಸ್ಸಿನಿಂದಲೇ ಇವರಲ್ಲಿ ಧೈರ್ಯ, ಸಾಹಸ ಹಾಗೂ ನಾಯಕತ್ವದ ಗುಣಗಳು ತುಂಬಿಕೊಂಡಿರುತ್ತದೆ. ಜೀವನದಲ್ಲಿ ಪ್ರತಿಯೊಂದು ಹೊಸತುಗಳನ್ನು ಧೈರ್ಯ ಹಾಗೂ ಉತ್ಸುಕತೆಯಿಂದ ಅವರು ಎದುರಿಸುತ್ತಾರೆ. ಸಿಂಹ ರಾಶಿಯವರಲ್ಲಿ ಇರುವಂತಹ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ಗೆಲ್ಲೋದಕ್ಕೆ ಯಶಸ್ವಿಯಾಗುತ್ತದೆ. ಇವರಲ್ಲಿರುವಂತಹ ಕ್ರಿಯಾತ್ಮಕ ಗುಣವಿಶೇಷಗಳು ಮಾಡುವಂತಹ ಕೆಲಸದಲ್ಲಿ ಕೂಡ ಇವರನ್ನ ವಿಭಿನ್ನವಾಗಿ ತೋರ್ಪಡಿಸುತ್ತದೆ. ಜೀವನದ ಪ್ರತಿಯೊಂದು ಕ್ಷಣಗಳು ಕೂಡ ಕೌಂಟ್ ಆಗಬೇಕು ಎನ್ನುವ ರೀತಿಯಲ್ಲಿ ಇವರು ಬಾಳಿ ತೋರಿಸುತ್ತಾರೆ. ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಿ ತಾವೇ ಕೇಂದ್ರಬಿಂದು ಆಗುವಂತಹ ಸಾಮರ್ಥ್ಯ ಕೂಡ ಅವರಿಗಿದ್ದು ಪ್ರತಿಯೊಂದು ಹೊಸ ಸಾಹಸ ಹಾಗೂ ನಿಗೂಲಗಳನ್ನು ಕೂಡ ಅನ್ವೇಷಣೆ ಮಾಡುವಂತಹ ಕುತೂಹಲ ಅವರಲ್ಲಿ ಇರುತ್ತದೆ. ಸಿಂಹ ರಾಶಿಯವರು ತಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಬಾಳಿ ತೋರಿಸಬೇಕು ಎನ್ನುವಂತಹ ಸಂಪೂರ್ಣ ಜ್ಞಾನವನ್ನು ಹೊಂದಿರುತ್ತಾರೆ ಹಾಗೂ ಪ್ರತಿಯೊಂದು ಜೀವನದ ಕ್ಷಣಗಳನ್ನು ಕೂಡ ಆನಂದಿಸುವ ರೀತಿಯಲ್ಲಿ ಜೀವನವನ್ನು ನಡೆಸುತ್ತಾರೆ. ಇದೇ ಕಾರಣಕ್ಕಾಗಿ ಸಿಂಹ ರಾಶಿಯವರು ಪ್ರತಿಯೊಬ್ಬರಿಗೂ ಫೇವರೇಟ್ ಆಗಿರುತ್ತಾರೆ. ಧನುರಾಶಿ. ಧನುರಾಶಿಯವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ಕುತೂಹಲ ಭರಿತರಾಗಿರುತ್ತಾರೆ. ಆದಷ್ಟು ಕೌತುಕವಾಗಿಯೇ ಪ್ರತಿಯೊಂದು ವಿಚಾರಗಳನ್ನ ಅನ್ವೇಷಣೆ ಮಾಡುವಂತಹ ಕೆಲಸವನ್ನು ಮಾಡುತ್ತಾರೆ. ಜೀವನದ ಬಗ್ಗೆ ಇರುವಂತಹ ಚರ್ಚೆಗಳಲ್ಲಿ ಕೂಡ ಇವರು ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಾರೆ. ಧನು ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಆಶಾವಾದಿಗಳಾಗಿರುತ್ತಾರೆ. ಹೀಗಾಗಿ ಜೀವನದಲ್ಲಿ ಇನ್ನೂ ಹೆಚ್ಚೆಚ್ಚು ಸಾಧಿಸುವಂತಹ ಹುರುಪನ್ನು ಹೊಂದಿರುತ್ತಾರೆ. ಹೊಸ ಕೆಲಸಗಳನ್ನು ಕೇವಲ ತಾವು ಮಾತ್ರ ಪ್ರಯತ್ನಿಸುವುದಲ್ಲದೆ ಧನುರಾಶಿಯವರು ತಮ್ಮ ಸುತ್ತಮುತ್ತಲೂ ಇರುವಂತಹ ಜನರಿಗೂ ಕೂಡ ಜೀವನದಲ್ಲಿ ಈ ರೀತಿಯ ಪ್ರಯತ್ನಗಳನ್ನು ಮಾಡುವುದಕ್ಕೆ ಅವರು ಸ್ಫೂರ್ತಿಯಾಗಿರುತ್ತಾರೆ. ಎಲ್ಲರೂ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕಬಹುದು, ಆದರೆ ಧನು ರಾಶಿಯವರು ಮಾತ್ರ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಕೂಡ ಸಾಹಸದಾಯಕವಾಗಿರಬೇಕು ಅನ್ನೋ ಆಸೆಯನ್ನು ಹೊಂದಿರುತ್ತಾರೆ. ತಮ್ಮ ಜೀವನ ಪೂರ್ತಿ ಅದೇ ರೀತಿಯಲ್ಲಿ ಬದುಕುತ್ತಾರೆ ಕೂಡ. ಮೀನರಾಶಿ. ಜೀವನದಲ್ಲಿ ಮೀನರಾಶಿಯವರು ಇರುವಂತಹ ರೀತಿ ನಿಜಕ್ಕೂ ಕೂಡ ಪ್ರತಿಯೊಬ್ಬರನ್ನು ಮೂಕ ವಿಸ್ಮಿತರನ್ನಾಗಿ ಮಾಡಿಸುತ್ತದೆ. ಬದುಕಿನ ಪ್ರತಿಯೊಂದು ಘಟ್ಟಗಳನ್ನು ಕೂಡ ಅವರು ಸ್ವಾಗತಿಸುವ ರೀತಿ ವಿಶೇಷವಾಗಿರುತ್ತದೆ. ಜೀವನದ ಬಗ್ಗೆ ಪ್ರತಿ ಸಮಯದಲ್ಲೂ ಕೂಡ ಅವರು ತಮ್ಮದೇ ಆದಂತಹ ವಿಚಾರಧಾರೆಗಳನ್ನು ಹೊಂದಿರುತ್ತಾರೆ. ಅವರ ಸುತ್ತಮುತ್ತಲಿನ ಪ್ರಪಂಚ ಅವರ ರೀತಿಯಲ್ಲೇ ಭಾವನಾತ್ಮಕವಾಗಿ ಇರುತ್ತದೆ. ಅತ್ಯಂತ ಚಿಕ್ಕದರಲ್ಲಿ ಚಿಕ್ಕ ವಿಚಾರದಲ್ಲಿ ಕೂಡ
ಮೀನರಾಶಿಯವರು ಸಂತೋಷವನ್ನು ಹುಡುಕುತ್ತಾರೆ. ಪ್ರಕೃತಿ, ಸಂಗೀತ ಹಾಗೂ ಕಲೆಯಲ್ಲಿ ಮೀನರಾಶಿಯವರು ತಮ್ಮ ನಿಜವಾದ ಸಂತೋಷವನ್ನು ಪಡೆಯುತ್ತಾರೆ. ಇನ್ನು ಅವರು ಯಾವುದೇ ಸಂತೋಷದ ಸಮಯದಲ್ಲಿ ಕೂಡ ಅದರ ಆಸ್ವಾದವನ್ನು ಸವಿಯೋದಕ್ಕೆ ಅವಸರಪಡುವುದಿಲ್ಲ. ಬದಲಾಗಿ ಪ್ರತಿಯೊಂದು ಗಳಿಗೆಯನ್ನು ಕೂಡ ಅವರು ಅತ್ಯಂತ ನಿಧಾನವಾಗಿ ಆನಂದಿಸುವುದಕ್ಕೆ ಇಷ್ಟಪಡುತ್ತಾರೆ. ಇದೇ ಕಾರಣಕ್ಕೆ ಇವರು ಬದುಕನ್ನು ಆನಂದಿಸುವ ರೀತಿಯಲ್ಲಿ ಬೇರೆ ರಾಶಿಯವರು ಬದುಕನ್ನು ಆನಂದಿಸುವುದು ವಿರಳ ಎನ್ನಬಹುದಾಗಿದೆ.